ಇವತ್ತು ಬನ್ನೇರುಘಟ್ಟ ಪಾರ್ಕಿಗೆ ಬಂದಿದ್ದೀವಿ. ಬಂದಿರೋದು ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಸೊ ಎಂಟ್ರಿ ಕೊಡ್ತಾ ಇದ್ದೀವಿ. ಒಳಗೆ ಹೋಗಿ ನೋಡೋಣ ಏನೇನಿದೆ ಅಂತ ನೋಡಿ. ಸೊ ಈಗ ಎಂಟ್ರಿ ಕೊಡ್ತಾ ಇದ್ದೀವಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ. ಬನ್ನಿ ಹೋಗೋಣ. ನೋಡಿ ಎಂಟ್ರಿ ಕೊಡ್ತಾ ಇದ್ದೀನಿ. ಪಾರ್ಕಿಗೆ ಟಿಕೆಟ್ ತೊಗೋಬೇಕಿದೆ. ಸೊ ಆಲ್ರೆಡಿ ರಶ್ ಇದೆ, ಕ್ಯೂ ಇದೆ. ನೋಡಿ ಟಿಕೆಟ್ ಸ್ಕ್ಯಾನರ್ ಅಂತಲೇ ಇದೆ. ಸೊ ಇದನ್ನ ಜಸ್ಟ್ ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು, ಟಿಕೆಟ್ ತೊಗೋಬೋದು. ಇಲ್ಲಿ ಬ್ಯಾಗ್ ಚೆಕಿಂಗ್ ಇದೆ. ಆನ್ಲೈನಲ್ಲಿ ಬೇಡ ಅಂದರೆ ಟಿಕೆಟ್ನ ಡೈರೆಕ್ಟಾಗೂ ಕ್ಯಾಶ್ ತೊಗೊಂಬಂದಿದ್ರೆ ಇಲ್ಲಿ ಮಾಡ್ಬೋದು. ನೋಡಿ ಇಲ್ಲೇ ಬುಕ್ ಮಾಡ್ಬೋದು. ಸೊ ಪ್ಲಸ್ ಬಟರ್ಫ್ಲೈ ಪಾರ್ಕ್ನ ನಾನು ಬುಕ್ ಮಾಡ್ತಾ ಇದ್ದೀನಿ. ಸೊ ನಾನು ನನ್ನ ಫ್ರೆಂಡ್ ಇಬ್ಬರೇ ಬಂದಿರೋದ್ರಿಂದ ಟೂ ಪರ್ಸನ್ಸಿಗೆ ಅಂತ. ಸೊ ನೆಕ್ಸ್ಟ್ ಪೇ 340 ರುಪೀಸ್ ಆಗಿದೆ. ಪೇ ವಿತ್ UPI. ಕನ್ಫರ್ಮೇಷನ್ ಕೇಳ್ತೀನಿ. ಆಗ್ತಾ ಇದ್ದೀವಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ. ಸೊ ಇಲ್ಲಿ ಬಂದು ಟಿಕೆಟ್ ಚೆಕ್ ಮಾಡಿಸಿ ಒಳಗೆ ಹೋಗೋಣ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಎಂಟ್ರೆನ್ಸ್ ಎಲ್ಲ ಇದ್ದು ನೋಡಿ, ನೀವೇ ನೋಡ್ತಾ ಇದ್ದೀರಾ. ಸೊ ನೀವೇನಾದರೂ ಬೆಂಗಳೂರಲ್ಲಿದ್ದರೆ ಒಂದಿನ ಬನ್ನೇರುಘಟ್ಟ ಪಾರ್ಕಿಗೆ ವಿಸಿಟ್ ಮಾಡಿ. ನಾವು ಬಂದಿರೋದು ಬೇರೆ ತುಂಬ ಲೇಟ್ ಆಗಿದೆ. ನೋಡೋಣ ಎಷ್ಟು ಕವರ್ ಆಗುತ್ತೆ, ಏನು ಕವರ್ ಮಾಡ್ಬೋದು ಅಂತ. ಹಾಯ್ ಗೈಸ್, ಇವತ್ತು ಬನ್ನೇರುಘಟ್ಟ ಪಾರ್ಕಿಗೆ ಬಂದಿದ್ವಲ್ಲ. ಸೊ ಈಗ ಬಂದು ಬಟರ್ಫ್ಲೈ ಪಾರ್ಕಿಗೆ ಹೋಗೋಣ ಅಂತ ಫಸ್ಟ್ ಡಿಸೈಡ್ ಆಗಿದ್ದೀವಿ. ಸೊ ಬನ್ನಿ ನೋಡೋಣ ಬಟರ್ಫ್ಲೈ ಪಾರ್ಕ್ನ. ಲೈಬ್ರರಿ ಅಂತ ಇದೆ. ಏನಾದರೂ ಬುಕ್ಸ್ ತಂದಿದ್ರೆ ಇಲ್ಲಿ ಹೋಗಿ ಓದ್ಕೋಬೋದು. ಆರೆಲ್ಸ್ ಅಲ್ಲೇ ಒಂದು ಚಿಕ್ಕದಾಗಿ ಲೈಬ್ರರಿ ಮಾಡಿದ್ದಾರೆ. ಸೊ ಹೋಗಿ ನೋಡ್ಕೊಬರ್ಬೋದು. ಇದೇ ಚಿಟ್ಟೆ ಉದ್ಯಾನವನ ಅಂದರೆ ಬಟರ್ಫ್ಲೈ ಪಾರ್ಕ್. ಸೊ ಇಲ್ಲಿ ನಾವು ಫಸ್ಟು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಬನ್ನಿ ನೋಡೋಣ ಬಟರ್ಫ್ಲೈ ಪಾರ್ಕ್ ಹೇಗಿದೆ ಅಂತ. ಬಟರ್ಫ್ಲೈ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಝೀಬ್ರಾ, ಜಿರಾಫ್ ಎಲ್ಲ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ನಾವು ಅದಕ್ಕೆ ಡೈವರ್ಟ್ ಆಗದೆ ಬಟರ್ಫ್ಲೈ ಪಾರ್ಕನ್ನ ನೋಡ್ಕೊಬಂದ್ಬಿಟ್ರೆ ಸೊ ಅದಾದಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಕಾಣ್ತಾ ಇದೆಯಲ್ಲ, ಇದೆಲ್ಲ ಸಫಾರಿ ಗಾಡಿ. ಸೊ ತುಂಬ ಏಜ್ ಆಗಿರೋರು ನಡೆಯೋಕ್ಕಾಗಲ್ಲ ಅಂತ ಅಂದ್ಕೊಂಡಿವೆ. ಫ್ಯಾಮಿಲಿ ಜೊತೆ ಎಲ್ಲ ಬಂದಿರೋರು ಬೇಕಾದರೆ ಇದ್ರಲ್ಲಿ ಹೋಗ್ಬೋದು. ಹಾಯ್, ನೋಡಿ ಇದೇ ಬಟರ್ಫ್ಲೈ ಪಾರ್ಕ್. ನೋಡೋಣ ಒಳಗಡೆ ಹೋಗ್ತೀವಿ ಹೆಂಗಿದೆ ಅಂತ. ಬನ್ನಿ ನನ್ನ ಜೊತೆ. ಸೊ ಇಲ್ಲಿ ಬಂದು ಒಂದು ಚಿಕ್ಕ ಪಾಂಡ್ ಇದೆ, ನೀವೇ ನೋಡ್ತಿದ್ದೀರಾ. ಸೊ ಇಲ್ಲೆಲ್ಲ ವಾಟರ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ತುಂಬ ಪೀಸ್ಫುಲ್ಲಾಗಿ ಫೀಲ್ ಆಗ್ತಾ ಇದೆ. ಇದು ಬೇರೆ ವಿಂಟರ್ ಸೀಸನ್ ಆದ್ದರಿಂದ ಬಿಸಿಲು ಥರ ಏನೂ ಇಲ್ಲ. ಸೊ ಹಾಗಾಗಿ ಒಳ್ಳೆ ವ್ಯೂ ಇದೆ ಇಲ್ಲಿಂದ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎಂಟರಿಂಗ್ ಇಂಟು ಬಟರ್ಫ್ಲೈ ಪಾರ್ಕ್. ತುಂಬ ಕ್ಯೂಟಾಗಿದೆ. ಇದು ಬಂದು ಪೇಂಟಿಂಗು. ಸೊ ನೋಡೋಕ್ಕೆ ಇದೊಂಥರ 3D ಥರ ವ್ಯೂ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ಎಲ್ಲ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. ಬಟರ್ಫ್ಲೈ ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದ್ರು ಮಾಡ್ಬೋದು. ಬಟರ್ಫ್ಲೈ ಪಾರ್ಕ್ ಅಂತ ಒಳಗೆ ಹೋಗ್ತಾನೆ ಇದ್ದೀವಿ ಆಗಿಂದ, ಏನೂ ಕಾಣಿಸ್ತಾ ಇಲ್ಲ. ನನಗೂ ಹಿಂಗೆ ಅನ್ನಿಸ್ತಾ ಇದೆ ನಿಮ್ಮ ಥರನೇ. ಸೊ ಬನ್ನಿ ನೋಡೋಣ, ಇನ್ನು ಮುಂದೆ ಹೋಗ್ಬೋದ್ರೆ ಏನಾದ್ರು ಸಿಗ್ಬೋದೇನೋ. ನೋಡಿ ಇದಂತೂ ಕ್ಯೂಟ್ ಹೋಗಿ ಮೈ ಗಾಡ್ ಸಿಕ್ಕಾಬಟ್ಟೆ ಕ್ಯೂಟಾಗಿ ಫೀಲ್ ಆಗ್ತಾ ಇದೆ. ನೋಡಿ ಇಲ್ಲೊಂದು ಫೋಟೋ ತಗೊಂಡಿದ್ದೀನಿ. ನೋಡಿ ನೀವೇ ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ನೋಡಿ ಬಟರ್ಫ್ಲೈ ಪಾರ್ಕಲ್ಲಿ ಏನೂ ಇಲ್ಲ, ಬಟರ್ಫ್ಲೈ ಇಲ್ಲ ಅಂತ ಅನ್ಕೋತಿದ್ವಿ. ಸೊ ಬಟರ್ಫ್ಲೈ ಇಲ್ಲದೆ ಇರ್ಬೋದು, ಬಟರ್ಫ್ಲೈ ಪೇಂಟಿಂಗಿಗೆ ಏನು ಕಮ್ಮಿ ಇಲ್ಲ. ಬಟ್ ಇದು ತುಂಬ ಚೆನ್ನಾಗಿದೆ. ಇದೊಂಥರ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೋಡೋಣ ಮುಂದೆ ಒಂದು ತುಂಬ ದೊಡ್ಡದಾಗಿ ಬಟರ್ಫ್ಲೈ ಕಾಣ್ತಾ ಇದೆ, ಲೈಕ್ ಪೇಂಟಿಂಗ್. ನೋಡೋಣ ಏನಿದೆ, ಏನು ಕತೆ ಅಂತ. ಇಲ್ಲಿರೋ ಮಕ್ಕಳೇ ಚಿಕ್ಕ ಚಿಕ್ಕ ಬಟರ್ಫ್ಲೈಗಳು. ಇದೇ ಬಟರ್ಫ್ಲೈ ಪಾರ್ಕ್. ಸೊ ಇದು ಬಂದು ಬಿಗ್ ಬಟರ್ಫ್ಲೈ. ತುಂಬ ಚೆನ್ನಾಗಿದೆ. ಬನ್ನಿ ಹೋಗಿ ಒಂದೆರಡು ಫೋಟೋ ತಗೊಬರೋಣ. ಒಳಗೆ ಬೇರೆ ಹೋಗ್ಬೋದು ಅಂತ ಗೊತ್ತಿಲ್ಲ. ಇದು ಮೋಸ್ಟ್ಲಿ ಫೋಟೋಗೆ ಅಂತ ನಾವು ಅಂದ್ಕೊಂಡಿದ್ದೆ. ನೋಡೋಣ ಒಳಗೆ ಹೋಗಿ ಬಟರ್ಫ್ಲೈ ಪಾರ್ಕ್ ಬಟರ್ಫ್ಲೈ ಒಳಗಡೆ ಹೋಗ್ತಾಯಿದ್ದೀವಿ ಅಂತ ಫೀಲ್ ಬರ್ತಾ ಇದೆ. ಸೊ ವೆಲ್ಕಮ್ ಟು ಬಟರ್ಫ್ಲೈ ಪಾರ್ಕ್. ಹಾಗೆ ನೋಡಿ ಒಂದು ಚಿಟ್ಟೆ ಹಾಗೆ ಕೂತಿದೆ. ಹತ್ರ ಹೋದರೆ ಅದು ಹೋಗ್ಬಿಡುತ್ತೆ. ಇನ್ಸ್ಟ್ರಕ್ಷನ್ಸ್ ಬೇರೆ ಹಾಕಿದ್ದಾರೆ, ಚಿಟ್ಟೆಗಳನ್ನು ಹಿಡಿಯೋಕ್ಕಾರದು ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಪಾರ್ಕು. ಇದೊಂಥರ ಬೃಂದಾವನ ಫೀಲ್ ಬರ್ತಾ ಇದೆ. ಚಿಟ್ಟೆ ಎಲ್ಲ ಇರೋದು ನೋಡಿ. ಇಲ್ಲೇ 2 ಚಿಟ್ಟೆ ಕೂತಿದೆ. ಸೊ ದಿಸ್ ಈಸ್ ಸೋ ಕ್ಯೂಟ್ ಗೈಸ್. ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಬಟರ್ಫ್ಲೈ ಪಾರ್ಕ್ ಅಂತ. ಸೊ ಇಲ್ಲಿ ಎಲ್ಲ ಥರ ಟೈಪಿನ ಚಿಟ್ಟೆನೂ ಇದೆ. ಸೊ ಇಲ್ಲಿ ನೋಡಿ ಚಿಕ್ಕದೊಂದು ಫಿಶ್ ಪಾಂಡ್ ಇದೆ. ಓ ಮೈ ಗಾಡ್, ದಿಸ್ ಈಸ್ ಸೋ ಕ್ಯೂಟ್. ಬಟರ್ಫ್ಲೈ ಮತ್ತು ಇದೆಲ್ಲ ನಮಗೆ ಮೂವಿ ಅನ್ನಿಸ್ತಾ ಇತ್ತು. ಮೂವಿ ನೋಡ್ತಾ ಇದ್ದೀವಿ ಅಂತ ನೀವೇ ನೋಡ್ತಾ ಇದ್ದೀರಾ ಫಿಶ್ನ ಯಾವ ಥರ ಹೋಗ್ತಾ ಇದೆ ಅಂತ. ಸೊ ದಿಸ್ ಈಸ್ ಸೋ ಕ್ಯೂಟ್. ದಟ್ ಡಕ್ಸ್ ಲುಕ್ ಲೈಕ್ ರಿಯಲ್ ಅನಿಸ್ತಾ ಇದೆ. ಸೊ ಬನ್ನಿ ಮುಂದೆ ಹೋಗೋಣ, ನೋಡೋಣ ಏನು ಸಿಗುತ್ತೆ.
ಇಲ್ಲಿ ಬಂದು ಡಿಫ್ರೆಂಟ್ ಬಟರ್ಫ್ಲೈಸ್ ಇದೆ. ಬರೀ ಒಂದಲ್ಲ ಎರಡಲ್ಲ ಎಲ್ಲ ರೀತಿ ಥರದ್ದು ಇದೆ. ಸೊ ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ ನೋಡಿ. ಸೊ ನೋಡಿ ಏನು ಕ್ಯೂಟಾಗಿದೆ ಚಿಟ್ಟೆ ಎಲ್ಲ ಫೀಲ್ಸು. ಇದು ಬಂದು ಫ್ಲೈಯಿಂಗ್ ಟೈಗರ್ ಅಂತೆ. ಚಿಟ್ಟೆಯ ಹೂದೋಟ, ಈಶ್ವರನ ಹೂದೋಟ, ಕಾಂತಾರ ಮೂವಿಗೆ ಕೇಳಿದ್ದೆ ಡೈಲಾಗು. ಸುಮ್ಮನೆ ಹಾಗೆ ಹೇಳಿದೆ. ಬಿಟ್ಟರೆ ನೋಡಿ ಇಲ್ಲೇ ಒಂದು ಚಿಟ್ಟೆ ಎಷ್ಟು ಹತ್ತಿರದಲ್ಲಿ ಹಾರಾಡ್ತಾ ಇದೆ. ಎಷ್ಟು ಇಂಡಿಪೆಂಡೆಂಟ್ ಆಗಿದೆ ಚಿಟ್ಟೆಗಳೆಲ್ಲ ಇಲ್ಲಿ. ಸೊ ದಿಸ್ ಇಸ್ ಸೋ ಕ್ಯೂಟ್. ಈ ಮೂಮೆಂಟ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಬಂದು ಫ್ಲವರ್ಸ್ ಗಾರ್ಡನ್ ಎಲ್ಲ ಇದೆ ನೋಡಿ. ಈ ಬಟರ್ಫ್ಲೈ ಅಂತೂ ಹೆವಿ ಡಿಫ್ರೆಂಟ್ ಆಗಿದೆ. ನೀವೇ ನೋಡ್ತಾ ಇದ್ದೀರಾ. ಫೀಲ್ ದ ರಿಯಲ್ ಬಟರ್ಫ್ಲೈಸ್ ನೋಡಿ. ಇದು ಯಾವ ಥರ ಕೂತಿದೆ ಇಲ್ಲಿ ಕಾಣಿಸ್ತಾ ಇರೋ ಹಾಗೆ ತುಂಬ ವೈಟ್ ಆ್ಯಂಡ್ ಬ್ರೌನ್ ಇದು ಬಂದು ಸೈಕಲ್ ಆಫ್ ಬಟರ್ಫ್ಲೈ. ಸೊ ಅದು ಹೇಗೆ ಎಗ್ಗಿಂದ ಲಾರ್ವಾ ಆಗಿ ದೆನ್ ಪ್ಯೂಪಾ ದೆನ್ ಇಟ್ ಗೋಸ್ ಟು ಅಡಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇದೆ. ದಿಸ್ ಫೀಲ್ ಸೊ ಅಮೇಝಿಂಗ್. ಐ ಥಾಟ್ ದಿಸ್ ಇಸ್ ಎ ಎಕ್ಸಿಟ್. ಬಟ್ ಇಲ್ಲಿ ನಾವು ಸ್ಕೂಲಲ್ಲೆಲ್ಲ ಬಟರ್ಫ್ಲೈ ಬಗ್ಗೆ ಓದಿದ್ವಿ. ಸೊ ಅದೇ ಥರ ಇಲ್ಲಿ ಫೀಲ್ ಆಗ್ತಾ ಇದೆ. ನೋಡೋಣ ಮುಂದೆ ಏನಿದೆ ಅಂತ. ಮಾತ್ಸ್ ಪತಂಗ ಮತ್ತು ಚಿಟ್ಟೆಗಳಿಗೆ ಏನು ಡಿಫ್ರೆನ್ಸ್ ಅಂತ ಇಂಗ್ಲೀಷ್ ಆ್ಯಂಡ್ ಕನ್ನಡ ಬೋತ್ ದ ಲ್ಯಾಂಗ್ವೇಜಸ್ಸಲ್ಲಿ ಇದೆ. ಸೊ ಇದನ್ನು ಮುಗಿಸ್ತಾ ಮುಂದೆ ನೋಡೋಣ. ಇನ್ನೂ ಏನೋ ಇದೆ ಬಟರ್ಫ್ಲೈ ಇದೆಲ್ಲ ಅಂತ ಕಾಣಿಸ್ತಾ ಇದೆ. ಬನ್ನಿ ಸೇಮ್ ಬಟರ್ಫ್ಲೈ ಹೇಗೆ ಗ್ರೋ ಆಗುತ್ತೆ ಅಂತ. ಒಂದು ಬಂದು ಫಿಶ್ ಟ್ಯಾಂಕ್ ಇದೆ. ಸೊ ಆ ಫಿಶ್ ಟ್ಯಾಂಕ್ ಆದಮೇಲೆ ಬಟರ್ಫ್ಲೈದು. ಸೊ ನಮಗಿಲ್ಲಿ ಡಿಫ್ರೆಂಟ್ ಬಟರ್ಫ್ಲೈದು ಏನೇನು ಇಂಪಾರ್ಟೆನ್ಸ್ ಅಂತೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ಅಗೈನ್ ದ ಫಿಶ್ ಟ್ಯಾಂಕ್. ಸೊ ದಿಸ್ ಫಿಶ್ ಟ್ಯಾಂಕ್ ಇಸ್ ಸೋ ಅಮೇಜಿಂಗ್ ಗೈಸ್. ಇಟ್ ಫೀಲ್ಸ್ ಸೊ ಗಾರ್ಡನ್ ಟೈಪ್ ಫಿಶ್ ಟ್ಯಾಂಕ್. ಯಾರು ಸ್ಕಾರ್ಪಿಯನ್ ಕ್ರೇಜ್ ಇದ್ದರೆ ನೋಡಿ, ಒರಿಜಿನಲ್ ಸ್ಕಾರ್ಪಿಯನ್ಸ್ನ ಇಲ್ಲಿ ಇಟ್ಟಿದ್ದಾರೆ. ಓ ಮೈ ಗಾಡ್, ದಿಸ್ ಈಸ್ ಸೋ ಹಾರಿಬಲ್. ಐ ಕಾಂಟ್ ಟಚ್ ದಿಸ್ ಬೆಡ್ ಈವನ್ ಇನ್ ಗ್ಲಾಸ್ ಆಲ್ಸೋ. ಓ ಮೈ ಗಾಡ್. ಸೊ ಫೈನಲಿ ಬಟರ್ಫ್ಲೈ ಪಾರ್ಕಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಸೊ ನೀವು ಒಂದ್ಸತಿ ಬಟರ್ಫ್ಲೈ ಪಾರ್ಕ್ನ ವಿಸಿಟ್ ಮಾಡಿ. ಸೋ ಮೆನಿ ವಿಷಯಗಳನ್ನ ನೀವು ತುಂಬ ತಿಳ್ಕೊಬೋದು ಇದರಲ್ಲಿ. ಸೊ ಬನ್ನಿ ಈಗ ಝೂಗೆ ಹೋಗೋಣ. ಸೊ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಪಾರ್ಕ್ ತುಂಬ ಚೆನ್ನಾಗಿದೆ. ಸೊ ಇಫ್ ಯು ವಾಂಟ್ ಟು ರಿಲ್ಯಾಕ್ಸ್ ಎವ್ರಿಥಿಂಗ್, ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಇದೆ. ಇಲ್ಲೂ ಇದೆ ಮತ್ತು ಹಾಗೆ ಝೂ ಒಳಗಡೆನೂ ಇದೆ. ಸೊ ವಾಟ್ ಯು ವಾಂಟ್. ಅದು ಬಿಟ್ಟರೆ ಚಾರ್ಜ್ ಫೆಸಿಲಿಟಿ ಎಲ್ಲ ಮುಂದೆನೇ ಇದೆ. ನಿಮಗೆ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ಅದನ್ನ. ಸೊ ನೋಡಿ ಝೀಬ್ರಾನ ಝೂಮ್ ಮಾಡ್ತಾ ಇರೋ ಪಿಕ್ಕಿದು ನೋಡಿ. ಇಲ್ಲೊಂದು ಜಿರಾಫೆ. ಝೀಬ್ರಾ ಆ ಕಡೆಯಿಂದ ನೋಡೋವಾಗಲೇ ಹತ್ರ ಕಾಣ್ತಾ ಇತ್ತು. ನನ್ನ ನೋಡಲ್ವ ಅನ್ನೋಷ್ಟು ಜಿರಾಫೆಗೆ ಈಗ ಬಂದಿದೆ. ಅಟ್ಲೀಸ್ಟ್ ಮುಂದೆ ಬಂದು ಒಂದು ಬೋತ್ ಕೊಡೋಣ ಅನ್ನೋದು ಬೇಡ ಜಿರಾಫೆಗೆ. ಸೊ ಈಗ ಬಂದು ಜಿಂಕೆ ಥರ ಇರೋದು ನೋಡೋಕೆ ಹೋದ್ವಿ. ಸೊ ಅದು ಯಾವುದು ಅಂತ ಗೊತ್ತಾಗಲಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ನೋಡೋಣ ಮುಂದೆ ಏನು ಸಿಗುತ್ತೆ ಅಂತ. ಆಸ್ಟ್ರಿಚ್ ಅಂತ ಬರೋಕ್ಕೆ ಬಂದ್ವಿ. ಸೊ ಇಲ್ಲ ಅದು ಆಗಲಿಲ್ಲ. ಮತ್ತು ಇನ್ನೂ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ, ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಮೈಸೂರು ಝೂ ಟೈಪೇ ಇದೆ ಆದಷ್ಟು. ಸೊ ಇಲ್ಲಿ ಬಂದು ಒಂದು ಚಾಟ್ ಸೆಂಟರ್ ಇದೆ ನೋಡಿ. ಸೊ ಅಟ್ಲೀಸ್ಟ್ ಚಾಟ್ಸ್ ಇಲ್ಲಂಗಾದರೂ ಆಗುತ್ತೆ. ಒನ್ಸ್ ವಿಸಿಟ್ ಹಾಕ್ಕೊಂಬರೋಣ ಬನ್ನಿ. ಹೆಂಗೆ ಹೊಟ್ಟೆ ಹಸಿತಾ ಇದೆ ತುಂಬ. ನನಗೂ ಗೊತ್ತಿಲ್ಲ ಏನು ಸಿಗುತ್ತೆ ಅಂತ. ಫಸ್ಟ್ ಪಾಪ್ಕಾರ್ನ್ ಕಾಣಿಸಿದೆ. ಪಾಪ್ಕಾರ್ನ್ ಎಲ್ಲರಿಗೂ ಇಷ್ಟ. ಅದೇನಪ್ಪ ನನಗೆ ಅಷ್ಟು ಇಷ್ಟ ಇಲ್ಲ ಅನಿಸುತ್ತೆ. ಚಿರ್ಮುರಿ ಮಾಡ್ತಿರ್ಬೋದು. ಪಕ್ಕದಲ್ಲಿ ಸ್ವೀಟ್ ಕಾರ್ನ್ ಇದೆ. ಅದರ 2 ಕಾಫಿನ ನಾವಿಬ್ಬರು ತೊಗೊಂಡ್ವಿ. ಸಾಕು ಅಂತ. ಇವಳಿಗೆ ಕಾಫಿನೇ ಇಷ್ಟ ಯಾವಾಗಲೂ. ಬಂದಿದ್ದ ಕಡೆ ಎಲ್ಲ ಕಾಫಿನೇ ಕುಡಿಯೋದಾಗಿದೆ ನಮ್ಮದಂತದೆ. ಸೊ ತುಂಬ ಚೆನ್ನಾಗಿದೆ ವ್ಯೂನ, ನೀವೇ ನೋಡ್ತಾ ಇದ್ದೀರಲ್ಲ. ಫೈನಲಿ ಕಾಫಿ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಮುಂದೆ ಹೋಗ್ತಾ ಇದ್ದೀವಿ. ತುಂಬ ಇದೆ ಪ್ರಾಣಿಗಳು ನೋಡೋಕ್ಕೆ. ಬಟ್ ನನಗಂತೂ ಸುಸ್ತಾಗಿದೆ. ಇವಳು ಕ್ಯಾಮ್ರಾ ಮುಂದೆ ಬರಲ್ಲ. ಇಲ್ಲಾಂದಿದ್ರೆ ಇವಳನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೆ. ಅದು ಬಿಟ್ಟರೆ ಇಲ್ಲೆಲ್ಲ ಫುಲ್ ಫಾರೆಸ್ಟ್ ಏರಿಯಾ ಗೊತ್ತಲ್ಲ ನಿಮಗೆ ಹೆಂಗಿರುತ್ತೆ ಅಂತ. ನೀವು ಆಲ್ರೆಡಿ ಬಂದಿರ್ತೀರ. ಇನ್ ಕೇಸ್ ಬಂದಿಲ್ಲ ಅಂದರೆ ಬನ್ನೇರುಘಟ್ಟ ಒಂದ್ಸತಿ ವಿಸಿಟ್ ಮಾಡಿ. ಫುಲ್ಲು ಎನರ್ಜೆಟಿಕ್ ಆಗಿದ್ದಾಗ ವಿಸಿಟ್ ಮಾಡಿ. ನನ್ನೇ ನೋಡಿ ತುಂಬ ಸುಸ್ತಾಗಿ ಹೋಗಿದ್ದೀನಿ. ಏನೂ ಮಾಡಿಲ್ಲ ಕೆಲಸ, ಆದರೂ ಸುಸ್ತಾಗಿದ್ದೀನಿ, ಲೇಝಿ ಆಗಿಬಿಟ್ಟಿದ್ದೀನಿ. ಸೊ ಮತ್ತೆ ಬೆಳಗ್ಗೆ ಕಾರ್ಪೊರೇಟ್ ಲೈಫ್, ಕಾರ್ಪೊರೇಟ್ ಜಾಬ್ ಅದನ್ನೆಲ್ಲ ನಾರ್ಮಲ್. ಅಟ್ಲೀಸ್ಟ್ ಇವತ್ತು ಪ್ರಾಣಿಗಳನ್ನಾರು ನೋಡಿ ನೆಮ್ಮದಿಯಾಗಿರೋಣ ಅಂತ ಬಂದಿದ್ದೀವಿ. ವಿಲ್ ಸಿ. ಹುಲಿ, ಕರಡಿ ಎರಡೂ ಇಲ್ಲಿದೆ, ನೋಡ್ಕೊಬರೋಣ ಬನ್ನಿ.
ಸೊ ನೋಡಿ ಹೇಗೆ ನಡ್ಕೊಂಡು ಹೋಗ್ತಾ ಇದೆ, ರಾರಾಜಿಸ್ತಾ ಇದೆ ಹುಲಿ ಅಂತ. ಈ ಕಡೆಗೆ ಬರಲ್ಲ, ಅಲ್ಲೇನೋ ಪ್ಲ್ಯಾನ್ ಮಾಡ್ತಾ ಇದೆ ಪಕ್ಕ ಡೀಪಾಗಿ. ಇವರೇ ಹತ್ರ ಬರಲಿ, ನಾನೇನಕ್ಕೆ ಅಲ್ಲಿಗೆ ಹೋಗಬೇಕು ಅಂತ. ದಿನ ಜನಗಳನ್ನ ನೋಡಿ ಅದಕ್ಕೆ ಬೋರ್ ಆಗಿದೆ. ನಮಗೆ ಮನುಷ್ಯನ ನೋಡಿ ಬೋರ್ ಆಗಿದೆ. ಇನ್ನಂತೂ ಹೆವಿ ಕ್ಲಾರಿಟಿ ನೋಡಿ, ಏನು ರಾರಾಜಿಸ್ತಾ ಇದೆ. ರೊಕ್ಕು ಮೇಲಿಂದ ನೋಡ್ಬೇಕೀಗ. ಓ ಮೈ ಗಾಡ್, ಏನೋ ಥಿಂಕ್ ಮಾಡ್ತಾರ ಆಗಿದೆ. ಹಿಪೋಪೋಟಮಸ್ ಬಂದು ಅದ್ರ ಮರಿನೋ ಪಕ್ಕದಲ್ಲೇ ಇಟ್ಕೊಂಡಿದೆ. ಏನು ಸೈಲೆಂಟ್ ಆಗಿದೆ. ಅದ್ರ ಫುಲ್ ಟೈಮ್ ಮಾತಾಡದೆ ಅದು ಹೆಂಗಿರ್ತವೆ ಇವೆಲ್ಲ. ನಾವು ನೋಡಿದ್ರೆ ಬಾಯ ಮುಚ್ಚಲ್ಲ ಅಂತೀವಿ, ನೋಡಿದ್ರೆ ಸೈಲೆಂಟಾಗಿ ನೀರೊಳಗಡೆ ಇದ್ರೆ ಸಾಕು. ನೋಡಿ ಹೆಂಗೆ ಕಣ್ಣು ಓಪನ್ ಮಾಡ್ತಾ ಇದೆ ಅಂತ. ಸಾಕು. ಫೈನಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ. ತುಂಬ ಸುಸ್ತಾಯಿತು. ಓಡಾಡಿ ಎಲ್ಲದೂ ಕವರ್ ಆಯಿತು. ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲದೂ ಆಯಿತು. ಸೊ ನೀವು ಒಂದ್ಸತಿ ಬನ್ನೇರುಘಟ್ಟ ಪಾರ್ಕ್ನ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಈವ್ನಿಂಗ್ ಹೊತ್ತಿಗೆ ಹೆಂಗೋ ನಮಗೆ ಸುಸ್ತಾಗಿರುತ್ತೆ. ಎಲ್ಲರಿಗೂ ಸುಸ್ತಾಗಲ್ಲ, ಬಟ್ ನಮಗೆ ಆಗಿರ್ಬೋದೇನೋ. ಸೊ ಹೇಳ್ತಾ ನೀವು ಇನ್ನೊಂದು ಸತಿ ವಿಸಿಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.